ಏನಬ್ಬಬ್ಬಬ್ಬ ನೋಡ್ಬೇಬಿ ಏನ್ ನೋಡ್ಬೇಬಿ ಏನು ಅವಳು ನೋಡ್ಬಿಟ್ಟು ಅಬ್ಬಬ್ಬಬ್ಬಬ್ಬ ಅಂತಿದ್ಯಾ ಅವಳು ಅವಳು ಇಲ್ಲ ರೀಲ್ಸ್ ಬತ್ತೈತೆ ನೋಡ್ತಾ ಇದೀನಿ ಚೆನ್ನಾಗಿ ಅಂತ ಕೇಳಿದ್ದು ನನಗೆ ಸಿಟ್ಟು ಬರ್ಸ್ಬೇಡ ಏನು ಯಾವಳ ನೋಡಿ ಚೆನ್ನಾಗೋಳ ಅಂತ ನನ್ನ ತಾನೇ ಕೇಳಿದ್ರೆ ನನಗೆ ಗುಡಿ ಅಲ್ವಾ. ನಮಸ್ಕಾರ ವಿಡಿಯೋ ಫ್ಯಾಮಿಲಿ, ಹೇಗಿದ್ದಾರೆ ಎಲ್ಲರೂ? ನಾನು ಸೂಪರ್, ನೀವು ಅದೇ ಥರ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳೇ ಆಗಿತ್ತು ನಿಮ್ಮ ಮುಂದೆ ಬಂದು ವೀಡಿಯೋಸ್ ಹಾಕಿ. ಸೊ ಇವತ್ತೊಂದು ಸಿಂಪಲ್ ಆ್ಯಂಡ್ ಫನ್ನಿ ವ್ಲಾಗ್ನ ತೊಗೊಂಡ್ಬರ್ತಿದ್ದೀನಿ. ವ್ಲಾಗ್ ಮೀನ್ಸ್ ಫನ್ನಿ ಪ್ರ್ಯಾಂಕ್ನ ತೊಗೊಂಡು ಬರ್ತಾಯಿದ್ದೀನಿ. ಸಿಂಪಲ್ ಆಗಿರೋ ಒಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ವೈಫ್ ಮೇಲೆ. ಸೊ ಅವ್ರು ಬರೋ ಅಷ್ಟರಲ್ಲಿ ಕ್ಯಾಮ್ರಾ ಫಿಟ್ ಮಾಡಿ ಕೂತ್ಕೊತೀನಿ. ಸೊ ವಿಡಿಯೋನ ವಾಚ್ ಮಾಡಿ. ಅಯ್ಯಯ್ಯೋ ನೀನೇನ್ ಲಾಮಾಸೆ ಮಿಕ್ಕವರೆಲ್ಲ ಗುಡ್ಸ್ ಗುಂಡಾಂತರ ಆದ್ರೂ ಪರವಾಗಿಲ್ಲ, ನಾನೊಬ್ಬ ಉದ್ಧಾರ ಆಗಂಗ ಅನುಗ್ರಹಿಸಪ್ಪ. ಏನಿದೆ ಆರಾಮಾಗಿ ಬಂದು ಕುತ್ಕೊಂತ ಇದ್ದೀನಿ. ಏನೋ ಕೆಲಸ ಇದೆ ನೋಡಿ. ಸಬ್ಸ್ಕ್ರೈಬರ್ಸ್ ಮೀಟಪ್ ಅಂತ ಮಾಡ್ಬೇಕು. ಎಷ್ಟು ಜನ ಹುಡುಗಿರು ಬರ್ತಾರೆ ನೋಡ್ಬೇಕು. ಸಬ್ಸ್ಕ್ರೈಬರ್ಸ್ ಮೀಟ್ ಅಲ್ಲ ಹೇಳಿದ್ ಹುಡುಗಿರು ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಬರ್ತಾರೆ ನೋಡ್ಬೇಕು ಯಾವ್ಯಾವ ತರ ಹುಡುಗಿರು ಬರ್ತಾರೆ ಅಂತ. ಏನ್ ಹುಡುಗಿರು ಬರ್ತಾರೆ ಹುಡುಗಿರು ಬರ್ತಾರೆ ನಿನಗೆ ಹುಡುಗರು ಬಂದ್ರಾಗಲ್ಲ ನಿನಗೆ. ಆಯ್ತು ಬಿಡು. ಅಯ್ಯೋ ಅದ್ರಲ್ಲಿ ಏನೈತಿ ಇದ್ದಿದ್ದೀನಿ. ಅದ್ಯಾಕ ಹುಡ್ಕೊಂತಿ ಯಾವಾಗ್ಲೂ ತಲೆ ಹೊಡಿಬೇಡ ನನಗೆ. ಏನಿಲ್ಲ ರೀಲ್ಸ್ ತೋರ್ಸು. ತೋರಿಸ್ತೀನಿ ನೋಡಿ. ಹುಡ್ಕೊಂಬೇಡ ನೀನು. ಯಾಕೆ ನಾನು ಮಾತಾಡಿದ್ರೆ ಹುಡ್ಕೊಳ್ತೀವ ನೀನು? ತೆಗಿ ಜುಟ್ಟಿ ಕೈ ಬಿಡವ, ಅದಕ್ಕೆ ಉದ್ದ ಬಿಡವ ನಾನು. ಕಮ್ಮಿ ಮಾಡ್ಕೊ. ನಿನಗೇನಂತ ನನ್ ಫೋನ್ ನೋಡಂಗಿಲ್ವಾ? ಚೆನ್ನಾಗಿರೋದು ಕತೆ ನನಗೆ ನೋಡಿ ಎಷ್ಟು ಚೆನ್ನಾಗಿ. ಅವಳ ಡ್ರೆಸ್ ಸೆನ್ಸ್ ನೋಡಿ ಸಕ್ಕದಾಗಿತ್ತು. ನಿನ್ ಕಂಡೋರ್ದೆಲ್ಲ ಇಷ್ಟ ಆಗುತ್ತೆ, ನನ್ ಮಾತ್ರ ಇಷ್ಟ ಆಗಲ್ಲ. ಏನು ಏನ್ ಚೆನ್ನಾಗವಳು ಅವಳು ನೋಡು ಎಷ್ಟು ಲಕ್ಷಣವಾಗವಳೆ. ಹಂಗಾರೆ ನಾನು ಖರಾಬ್ ಆಗಿದ್ದೀನಿ. ನೀನ್ ಖರಾಬ್ ಆಗಿದ್ಯಾ ಅಂತ ಹೇಳ್ತಲ್ಲ, ಲಕ್ಷಣವಾಗಿ ಎಷ್ಟು ಚೆನ್ನಾಗವಳಲ್ವಾ ಅಂತ. ಅಲ್ಲ ನಾನ್ ಲಕ್ಷಣವಾಗಿಲ್ವಾ? ಆಯ್ತು ಚೆನ್ನಾಗಿದೆ ಬಿಡು. ಯಾವಳೆ ಒಳಗ ಹೋಲಿಸ್ಬೇಡ, ನನಗೆ ಇಷ್ಟ ಆಗಲ್ಲ. ಯಾವಳೆ ಒಳ ಬಗ್ಗೆನೂ ನನ್ನ ಮುಂದೆ ಎಲ್ಲ ಮಾತಾಡೋದು ಇಟ್ಕೊಂಬೇಡ ನೀನು, ನನಗೆ ಇಷ್ಟ ಆಗಲ್ಲ. ಏನಬ್ಬಬ್ಬಬ್ಬ ನೋಡ್ಬೇಬಿ ಏನ್ ನೋಡ್ಬೇಬಿ ಏನು ಅವಳು ನೋಡ್ಬಿಟ್ಟು ಅಬ್ಬಬ್ಬಬ್ಬಬ್ಬ ಅಂತಿದ್ಯಾ ಅವಳು ಇಲ್ಲ ರೀಲ್ಸ್ ಬತ್ತೈತೆ ನೋಡ್ತಾ ಇದೀನಿ ಚೆನ್ನಾಗಿ ಅಂತ ಕೇಳಿದ್ದು. ಈಗ ನೋಡು, ಚೆನ್ನಾಗಿರೋರ್ಗೆ ಕಾಂಪ್ಲಿಮೆಂಟ್ ಕೊಡೋದ್ರಲ್ಲಿ ತಪ್ಪೇನೈತೆ? ನೋಡು ಚೆನ್ನಾಗವಳೆ ಅಂತ ಹೇಳ್ತಾ ಇದ್ದೀನಿ. ನನಗೆ ಸಿಟ್ಟು ಬರ್ಸ್ಬೇಡ ಏನು ಯಾವಳ ನೋಡಿ ಚೆನ್ನಾಗೋಳ ಅಂತ ನನ್ನ ತಾನೇ ಕೇಳಿದ್ರೆ ನನಗೆ ಗುಡಿ ಅಲ್ವಾ. ನೀನು ಚೆನ್ನಾಗಿದ್ಯಾ, ನೀನು ಚೆನ್ನಾಗಿದ್ಯಾ. ಬೆಳ್ಳಗೆ ಅವರಲ್ಲ, ನಾನು ದಪ್ಪಗಿದ್ದೀನಲ್ಲ ಅದಕ್ಕೆ. ನಾನೇನ್ ಹೇಳ್ದೆ ಹಂಗಂತ? ನಮ್ಗೆಲ್ಲ ಎಲ್ಲ ಸಿನ್ ಲಕ್ಷಣ ಐತೆ. ಸುಮ್ಮನೆ ಮಾತು ಎಲ್ಲೆಲ್ಲ ಓದ್ತವೆ, ಯಾಕೆ ಬೇಕು? ನೋಡು ಇವಳು ಮುಂಚೆ ಎಷ್ಟು ಸಣ್ಣ ಇದ್ಲು ಗೊತ್ತಾ? ನನಗೆ ಅಲ್ಲ ನಮ್ ಕಾಲೇಜ್ ಫ್ರೆಂಡ್ ಮುಂಚೆ ಎಷ್ಟು ದಪ್ಪ ಇದ್ದವಳು, ಇವಾಗ ಎಷ್ಟು ಸಣ್ಣ ಸ್ಲಿಮ್ ಅವಳು ನೋಡು. ಇವಳು ನಿನ್ ಕಾಲೇಜ್ ಫ್ರೆಂಡ್? ನಮ್ ಕಾಲೇಜ್ ಫ್ರೆಂಡ್ಸ್ ಏನ್ ಕಮ್ಮಿ ಅನ್ಕೊಂಡಿದ್ಯಾ? ಹೆಂಗಿದ್ರು ಗೊತ್ತಾ ನಮ್ ಕಾಲೇಜಲ್ಲಿ ಎಲ್ಲ ಹೈಟೆಕ್, ಫುಲ್ ಹೈಟೆಕ್. ನನಗೆ ಯಾವಳ ಬಗ್ಗೆ ನೀನ್ ನನ್ನ ಹತ್ರ ಬಂದು ಹೇಳು. ಯಾವ ಬಗ್ಗೆ ಅಲ್ಲ, ನಮ್ ಅದ್ ಬಿಡು. ನಮ್ ಕಾಲೇಜ್ ಅಲ್ಲಿ ಇದ್ದಿದ್ದು ಹುಡುಗಿರ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ನಿನಗೆ ನನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ವಾ? ಅಲ್ಲ ಹಂಗಂತ ಅಲ್ಲ, ನಾನು ಹೇಳ್ತಾ ಇದೀನಿ ಅಷ್ಟೇ. ನಮ್ ಕಾಲೇಜ್ ಅಲ್ಲಿ ಒಬ್ಳು ಇದ್ಲು ಬೇಬಿ, ಸೇಮ್ ಇವು ಸಂಗೀತ ಗೊತ್ತಾ, ಶೃಂಗೇರಿ, ಸೇಮ್ ಹಂಗೆ ಇದ್ಲು. ಫುಲ್ ಸಣ್ಣಕ್ಕೆ, ಫುಲ್ ಅದೇ ಹೈಟು ಎಲ್ಲ ಫುಲ್ ಹಂಗೆ. ಆಗ ಕಾಲೇಜ್ ಲೈಫ್ ನನಗೆ ನೀನು ಉಡ್ಸಕ್ಕೆ ಬರ್ಬೇಡ, ಸುಮ್ಮನೆ
ಕುತ್ಕೊಂಡಿದ್ಯೇನೋ ಕುತ್ಕೊ. ಇಲ್ಲಿ ಎದುರುಗಡೆ ಇರೋ ಹೆಂಡತಿ ಬಗ್ಗೆ ಹೊಗಳ್ಬೇಡ, ಅವಳಿಗೇನ್ ಕೊಡ್ಸದ್ ಮಾಡ್ಬೇಡ, ಬಾ ಬಾ ಅಂತ ಅವರಿಂದ ಅರ್ಧ ಮುಕ್ಕಾಲ್ ಗಂಟೆಯಿಂದ ಕರೀತಾನೆ ಇದ್ದೀನಿ ಕುತ್ಕೊಂಡು. ಏನ್ ನಿಜ? ನಾನು ಇಲ್ಲೇನೋ ನೋಡ್ತಾ ಇದ್ದೆ ಅಷ್ಟೇ. ಇಲ್ಲ ಅವಳ ಅಕೌಂಟ್ ಸಿಗ್ತಾ ಇಲ್ಲ, ನಿನಗೆ ತೋರ್ಸೋಣ ಅಂತ. ಯಾವಳವಳು? ಫ್ರೆಂಡ್, ಕಾಲೇಜ್ ಫ್ರೆಂಡ್ ಅಕೌಂಟ್ ಸಿಗ್ತಾ ಇಲ್ಲ. ಅವಳ ಡ್ರೆಸ್ಸು ಫುಲ್ಲು ಡ್ರೆಸ್ ಸೆನ್ಸು. ಯಾವಳದು ನನ್ಗೆ ಯಾಕೆ ಹೇಳ್ತೀಯಾ? ಅಲ್ಲ ಹೇಳ್ತಾ ಇದ್ದೀನಿ ಬಗ್ಗೆ. ಎದ್ ನಡಿ ಬಾ ಹೋಗೋಣ. ಅದು ಸ್ವಲ್ಪ ಬ್ಲ್ಯಾಕ್ ಇದ್ರು, ಕಪ್ಪಾಗಿದ್ರು, ಮುಖ ಲಕ್ಷಣ ಮಾತ್ರ ಸ್ವಲ್ಪ ಸಕ್ಕತ್ತಾಗಿಲ್ಲ ಅಲ್ವಾ? ಐಶ್ವರ್ಯ ಇನ್ನು ಸುಮ್ಮನೆ ಗಡ್ಡ ಬಿಟ್ಟು ಮಾತಾಡೋ ಫೋನು. ಯಾಕೆ ನಿನ್ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಿಲ್ವಾ? ಹಂಗಂತಲ್ಲ, ಆದ್ರೂ ನಿನ್ನ ಮದ್ವೆ ಆಗಿ ನಾನು ಇಷ್ಟ ತಪ್ಪ ಆಗಿರೋದು ಆನೆ ಆದಂಗೆ. ಫಸ್ಟ್ ಹಿಂಗಿದ್ದೆ ಗೊತ್ತಾ, ರಾಣಿ ಇದ್ದಂಗೆ. ಅಯ್ಯೋ ಯಾಕೆ ನೀನ್ ನೋಡಿಲ್ವಾ ಫೋಟೋಗಳು? ನೋಡಿಲ್ವಾ ನೀನು? ನನಗೆ ಊರ್ಸ್ಬೇಡ ಬೇಬಿ ನೀನು. ಇದ್ದೆ ಅದೇ ಕಡ್ಡಿ ಎಷ್ಟಪ್ಪ ಕಡ್ಡಿ ಇದ್ದಂಗಿದ್ದೆ. ಆದ್ರೆ ಆ ತರ ಇದು ಯಾರಿಗೂ ಬರಲ್ಲ. ಯಾವ ತರ? ಕಾಲೇಜ್ ಲೈಫ್ ಹೌದಾ? ಆ ತರ ನಿಂದು ನನಗೆ ರೇಗಿಸ್ತಿದ್ಯಾ ಸುಮ್ಮನೆ. ಯಾವಳೋ ಕಾಲೇಜಲ್ಲಿ ಮತ್ತೆ ಲವ್ ಮಾಡ್ಬೇಕಾಗಿ, ಲವ್ ಮಾಡಿ ಮದ್ವೆ ಆಗ್ಬೇಕಾಗಿತ್ತು ಅವಳು. ನನ್ನ ಹತ್ರಕ್ಕೆ ಯಾಕೆ ನನ್ನ ಮದ್ವೆ ಆಗಕ್ ಬಂದಿ ನಮ್ಮೂರಿಗೆ? ನೀನ್ ಬಂದಿದ್ರೆ ನಾನು ಹೀರೋ ತರ ಇರೋನ್ನ ಮದ್ವೆ ಆಗ್ತಿದ್ದೆ. ಅಯ್ಯಯ್ಯೋ ನೋಡ್ಬಿಟ್ಟಿದೀನಿ ಹೀರೋನ. ಯಾವ ಹೀರೋನು ಗೊತ್ತಿಲ್ಲ ಮದ್ವೆ ಹಾಕಿ. ನಾನೇ ಮದ್ವೆ ಏನೋ ನನ್ನ ಮದ್ವೆ ನೋಡ್ತಿ ಯಾವ ಹೀರೋನು ಗೊತ್ತಿರಲಿಲ್ಲ. ಲೇ ಅಪಯ ನನ್ನ ಮದ್ವೆಗ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ನನಗೆ ಬೇಬಿ ಹತ್ತಿ ಆಯ್ತು. ಚೆನ್ನಾಗಿರೋ ಹುಡುಗಿನ ಚೆನ್ನಾಗ ಅಂತ ಹೇಳಿದ್ರೆ ಹೊಟ್ಟೆ ಉರಿ ನಿನಗೆ. ಯಾಕೆ ನಿನಗ ಬ್ಯೂಟಿ ಇಲ್ವಲ್ಲ ಅಂತ ಹೊಟ್ಟೆ ಉರಿ. ಹೌದಾ? ನನಗಿಲ್ಲ ಅಂದ. ನನಗೆ ಅಲ್ಲೂ ಉಗ್ರ ಬಣ್ಣ ಹಾಕಾಗ್ತಿದ್ಯಾ? ನೈನ್ ಪಾಲಿಸ್ನೆಲ್ಲ ನಾನು ಬಟ್ಟೆಗೆ ವರ್ಷ ನೋಡೋಣ ಆಯ್ತು. ಅಮ್ಮ ವರ್ಷ ನೀನು ಇವತ್ತು ವರ್ಷ ನೀನು. ನನಗೆ ಹೋಗಲ್ಲ ಗೊತ್ತಿಲ್ಲ ವರ್ಷ. ನಾನೇ ಕೊಡ್ಸ್ಲಿ ಮತ್ತೆ ನನ್ನ ಮುಂದೆ ಯಾವಳ ಕರಿ ಇವಳ ಬಗ್ಗೆ ಎಲ್ಲ ಮಾತಾಡಿದ್ರೆ, ಕರ್ಕಿಗಳ ಬಗ್ಗೆ ಎಲ್ಲ ಏನೋ ಅವ್ರು ಇಷ್ಟ ಆದ್ರೂ ನೋಡಕ್ಕೆ, ಅದಕ್ಕೆ ನೋಡಕ್ ಇಷ್ಟ ನೋಡಿದ್ರೆ ಚೆನ್ನಾಗ ನೋಡಕ್ ಇಷ್ಟ ಅಲ್ಲ. ಆಚೆ ಅವರೇ ಮತ್ತೆ ನೀನ್ ಹೆಂಗ್ ಮಾತಾಡ್ತೀವಿ? ಅವ್ರಿಗೆ ಕೇಳಿಸ್ತೀನಿ. ಸುಮ್ನೆ ಕೈ ಮಾಡತ್ರ ಮಾಡ್ಬೇಡ. ಅಲ್ಲ ಹೆಂಡತಿ ಮುಂದೆ ಕುತ್ಕೊಂಡು ಯಾವಳ ಬಗ್ಗೆನ ಮಾತಾಡ್ತಿಯಲ್ಲ ನೀನು, ಎಷ್ಟಿರ್ಬೇಕು ನಿನಗೆ? ನನಗೆ ನೈಲ್ ಪಾಲಿಶ್ ರಿಮೂವರ್ ತಗೊಂಡು ಎಲ್ಲ ಇದೆ ರಿಮೂವರ್. ಅವಳಿಗೆ ಫೋನ್ ಹಾಕಿ ಬಂದು ಒರೆಸ್ತಾಳೆ. ಅಯ್ಯೋ ಒರೆಸ್ತಾಳೆ ಬಂದು. ಓ ಈ ರೇಂಜಿಗೆಲ್ಲ ಅವಳು ಯಾವಳ ಕರ್ಸ ನಾನು ನೋಡೇ ಬಿಡ್ತೀನಿ. ಕರ್ಸವಳು ಯಾವಳ ನಾನೇ ನೋಡೇ ಬಿಡ್ತೀನಿ. ಫೋನ್ ಹಾಕು, ತಗೋ ಫೋನ್. ನಂದೇ ಫೋನ್ ತಗೋ ಫೋನ್ ತಗೋ. ಫೋನ್ ಮಾಡು. ಬರ್ಲಿ ವಾಟ್ಸಕ್ಕೆ ಫೋನ್ ಹಾಕು. ಆಯ್ತು ಹಾಕು. ಇವಾಗ ಬರ್ಬೇಕಷ್ಟ ನಾನು ನೋಡ್ಬೇಕು. ಅಲ್ಲ ಆಯ್ತು ಹಾಕು. ನೋಡಿ ಒಂದು ನಿಮಿಷ ತಡಿ ತೋರಿಸ್ತೀನಿ. ನೋಡು ಡ್ಯಾನ್ಸ್ ನೋಡಿ ಹೆಂಗೆ ರೀತಿ ಡ್ಯಾನ್ಸು ನೀನ್ ಅಡ್ದೆ ಆಗುತ್ತಾ ನಿನ್ ಕೈಲಿ? ನಂಗೆ ಬರಲ್ಲ ಕಣಪ್ಪ. ನೀನ್ ಡ್ಯಾನ್ಸ್ ಚೆನ್ನಾಗಿ ಆಡ್ತೀಯಲ್ಲ, ಹೋಗು. ಒಳ್ಳೆ ಜೋಡಿ ಬರ ಇರುತ್ತೆ. ಮದ್ವೆ ಆಗ್ಬಿಡು. ಮದ್ವೆ ಆಗ್ಬಿಟ್ಟಿದ್ದಾನಲ್ಲ, ಇಲ್ಲ ಅಂದಿದ್ರೆ ಹೋಗಬಿಡು ಅಂತಲ್ಲ ಅನ್ಬಿಡ. ನನಗೆ ಯಾವ ಕುಡಿತೀಯ? ನಾನು ಇಷ್ಟ ಇಲ್ಲ ಅಂದ್ರೆ ಯಾವ ಕುಡಿತೀನಿ? ನಾನು ರಾಕ್ಷಸಿ ಆಗೋತೀನಿ. ಬೇಡ. ಫಸ್ಟ್ ನನಗೆ ಉಗ್ರ ಬಣ್ಣ ಅಳ್ಸೈತನ ಅವಳನ್ನೇ ಕರ್ಕೊಂಡು ಬರ್ತಾಳ ನಾಳೆ. ಇವಾಗ ಬರಲ್ಲ ಅವಳು. ಆದ್ರೂ ನಮ್ಮ ಕಾಲೇಜಲ್ಲಿ ಇದ್ರು ಹುಡುಗಿರು ಹೆಂಗಿದ್ರು ಗೊತ್ತಾ, ಒಂದೊಂದು ಮತ್ತು. ಅಯ್ಯೋ ನಮ್ಮ ಕಾಲೇಜಲ್ಲಿ ಜುಜುಬಿ ಆಂಟಿಗಳು ಇರ್ತಾರೆ. ಆಂಟಿ ಎಲ್ಲ ಹಾಟ್ ಪೀಸ್ಗಳು. ಹಾಟ್ ಆಟ ಅಂತೆ ಆಟು ಗಂಟೆ ಬರ್ತಾನೆ.
ರೇಗಿಸ್ತಿದ್ಯಾ ನನಗೆ. ಹತ್ತು ಬಿಡು. ಅಳಿಸ್ತೀನಿ, ನಾನ್ ಹೇಳಲ್ಲ, ನೀನು ಅಳಿಸ್ತೀನಿ. ನೀನು ಇದೇ ತರ ಒಬ್ಳಿದ್ದು ನಮ್ಮ ಕಾಲೇಜಲ್ಲಿ ಹಿಂಗಿದ್ದು ಗೊತ್ತಾ, ಫುಲ್ ಕರ್ಲಿ ಹೇರ್ಸು, ಬ್ಲೂ ಐಸು, ಗ್ರೀನ್ ಕಲರ್ ಐಸು. ಅದೇ ಚೆನ್ನಾಗಿರೋ ಹುಡುಗಿರ ಕಂಡ್ರಕ್ಕೆ ಬೇರೆ ಹುಡುಗಿರಿಗೆ ಆಗಲ್ವಂತೆ. ತೋರ್ಸವಳೆ ಅವಳು ತೋರ್ಸ. ತೋರ್ಸವಳೆ ಅವಳು ತೋರ್ಸು. ಹಾಟ್, ಫುಲ್ ಹಾಟ್. ನನ್ನ ಮುಂದೆನೆ ಹಾಟ್ ಪಾಟ್ ಅಂತೆಲ್ಲ ಅಂತೀಯ. ನನ್ ಕಿರ್ಬೇಳು ಕಾಲಿನ ಕಿರ್ಬೇಳಿದ್ದಂಗಿಲ್ಲ ಅವಳು. ಅಲ್ಲ ಗೈಸ್, ಹಾಟ್ ಗೈಸ್ ಫುಲ್. ನಮ್ ವ್ಯೂವರ್ಸ್ಗೆ ಹೇಳ್ತಾ ಇದ್ದೀನಿ ಹಾಟ್ ಅಂತ. ಅಜ್ಜಿ ಅಲ್ಲಿ ನೋಡಲ್ಲ ಒಂದ್ಸಲಿ, ಅಲ್ಲಿ ನೋಡಲ್ಲ ಒಂದ್ಸಲಿ ಗೈಸ್. ಯಾವಾಗ್ಲೂ ಯಾಮರ್ಸದೆ ಆಯ್ತು ನಿಂದು. ಯಾವಾಗ ಫ್ರ್ಯಾಂಕ್ ಮಾಡ್ತೀಯ? ಸ್ನೇಹಿತರೆ, ಒಂದು ಕರೆಕ್ಟ್ ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ದಯವಿಟ್ಟು ಮದುವೆ ಆಗಿರೋರು ಅವ್ರ ಹೆಂಡತಿ ಮುಂದೆ ಬೇರೆ ಹುಡುಗಿರನ್ನ ಹೋಗ್ಲೇಬೇಡಿ. ಇದು ಆ್ಯಕ್ಚುಲಿ ಯಾಕೋ ಸ್ವಲ್ಪ ಸ್ಯಾಂಪಲ್ಲು. ಯಾಕೋ ಮೇಡಮ್ ಇವತ್ತು ಸ್ವಲ್ಪ ಕೂಲಾಗವ್ರೆ. ಏನಾದರೂ ನಾನು ಸೊ ಗೈಸ್ ತುಂಬ ದಿನಗಳಾಗಿತ್ತು ಪ್ರ್ಯಾಂಕ್ ಮಾಡಿ, ಅದಕ್ಕೆ ಇವತ್ತು ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇವರು ಅಲ್ಲಿ ಆಚೆ ಎಲ್ಲೋ ಕೆಳಗಡೆ ಮನೆ ಹತ್ರ ಹೋಗಿದ್ರು. ಸೊ ಅಷ್ಟಲ್ಲಿ ಬರೋದ್ರೊಳಗೆ ಕ್ಯಾಮ್ರಾ ಫಿಕ್ಸ್ ಮಾಡಿಕೊಂಡು ಪ್ರ್ಯಾಂಕ್ ಮಾಡಬೇಕು ಅಂತ ಬೇಕಾಗಿದ್ರೆ ನೋಡಿ, ಸಿಟ್ಟಲ್ಲಿ ಈ ನೈಲ್ ಪಾಲಿಶ್ನೆಲ್ಲ ಇಲ್ಲಿ ಬಳಿದು ಕಚ್ಚಿ ಉಗ್ರಲ್ಲೆಲ್ಲ ಮಾಡವ್ರೆ. ಪರವಾಗಿಲ್ಲ. ಇಲ್ಲ ನಾನು ಯಾವ್ದು ಬೇರೆ ಟೆನ್ಷನ್ ಒಳಗಿದ್ದೆ, ಆದ್ರಿಂದ ಈ ಕಡೆ ಜಾಸ್ತಿ ಗಮನ ಕೊಡಕ್ ಆಗ್ಲಿಲ್ಲ. ಇಲ್ಲ ಅಂದಿದ್ದಿದ್ರೆ ಇನ್ನೂ ಆಗಿರೋದು ಸಾಹೇಬ್ರಿಗೆ. ಸೊ ಗೈಸ್, ಗಡ್ಡ ಎಲ್ಲ ಬಿಟ್ಕೊಂಡು ಹೇರ್ ಕಟ್ ಮಾಡಿಸ್ಬೇಕು. ಬಟ್ ಯಾವ ಥರ ಮಾಡಿಸ್ಬೇಕು, ಮಾಸಾಗಿ ಮಾಡಿಸ್ಬೇಕು ಅಂತ ಥಿಂಕ್ ಮಾಡ್ಕೊಂಡು ಈ ಥರ ಬಿಯರ್ಡ್ ಎಲ್ಲ ಬಿಟ್ಟಿದ್ದೀನಿ. ಯಾವ ಥರ ಮಾಡಿಸ್ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿದೆ, ಜಸ್ಟ್ ನಾನು ನಾರ್ಮಲ್ ಆಗಿ ಪ್ರ್ಯಾಂಕ್ ಮಾಡಿದೆ. ಯಾಕೆಂದರೆ ಹೈಪರಾಗಿ ತೊಗೊಂಡೋಗೋದು ಬೇಡ. ಯಾವಾಗಲೂ ಪ್ರ್ಯಾಂಕ್ ಆದರೆ ನಿಮಗೆ ಜಾಸ್ತಿ ಇಷ್ಟಪಡ್ತಿರೋ ಪಡೋಲ್ಲ ಗೊತ್ತಿಲ್ಲ. ಯಾವಾಗಲೂ ಪ್ರ್ಯಾಂಕ್ ಕಂಟೆಂಟ್ಗಳಾದರೆ ಇಂಟ್ರೆಸ್ಟ್ ಬರೋಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ಯಾಪ್ ತೊಗೊಂಡೆ. ಆ್ಯಂಡ್ ಮೇಜರ್ ರೀಸನ್ನು ನಾನು ಗ್ಯಾಪ್ ತೊಗೊಂಡಿದ್ದು, ಕ್ಯಾಮ್ರಾ ಸಿಸ್ಟಮ್ ಮೇಲಿಂದ ಬಿದ್ದು ಲೆನ್ಸ್ ಫುಲ್ ಡ್ಯಾಮೇಜ್ ಆಗಿತ್ತು. ಅದು ರೆಡಿಯಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ವಿಡಿಯೋಸ್ ಲೇಟ್ ಆಯಿತು. ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಥರ ಮಾಸಾಗಿ ಯಾರೂ ಇಲ್ಲ. ಫುಲ್ ನಿಜ ಹೇಳಿದ್ರೆ ಹಂಗೆ. ಸೊ ಇಲ್ಲ ಇವ್ರು ಚೆನ್ನಾಗವ್ರೆ, ನಾನು ಚೆನ್ನಾಗಿದ್ದೀನ, ಅದನ್ನ ನೀವು ಹೇಳಲೇಬೇಕು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದೇ ಥರ ಒಳ್ಳೊಳ್ಳೆ ಪ್ರ್ಯಾಂಕ್ ವಿಡಿಯೋಸು, ವ್ಲಾಗ್ಸ್ ಕೂಡ ಬರುತ್ತೆ. ವ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಬಟ್ ಏನಾಗ್ತಿದೆ ಅಂದರೆ ಬೆಂಗಳೂರು ಮನೆ ಆಗದೆ ಇದೇ ಆಗ್ತಾ ಇದೆ. ಕೆಲ್ಸಕ್ಕೆ ಹೋಗಿ ಬರೋದು, ವ್ಲಾಗ್ಸ್ ಅಂತ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡೋಕೆ ಟ್ರೈ ಮಾಡ್ತಿರ್ತೀವಿ. ಇವರು ನೆಕ್ಸ್ಟ್ ರಿವೆಂಜ್ ತೊಗೊಂತಾರೋ ಇಲ್ವೋ ನೋಡೋಣ, ಗೊತ್ತಾಗುತ್ತೆ. ಗೈಸ್ ನೋಡೋಣ. 10K ಆದಮೇಲೆ ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ, ಚಾಲೆಂಜ್ ತಗೊಂತೀನಿ ಅಂತ ಹೇಳಿದ್ದೀನಿ. 10K ಆದಷ್ಟು ಬೇಗ 10K ಕಂಪ್ಲೀಟ್ ಮಾಡಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ.